ಬೇಡವಾ ನಂದು ಅಣ್ಣ ಏನು ಆಸ್ತಿ ಕೇಳ್ತಿ ಭಾಷೆ ಕೊಟ್ಟು ಬೇಡ ಅಂತ ಹೇಳು ಹೇಳಿ ಅಣ್ಣ ಏನಾಯ್ತು ಅಂತ ಹೇಳಿ. ಲಿವರ್ ಕ್ಯಾನ್ಸರ್ ಆದ್ರೆ ಡಾಕ್ಟರ್ ಇನ್ನು ಆಗೋದಿಲ್ಲ, ನಮ್ಗೆ 15 ದಿವಸಕ್ಕೆ ಕರ್ಕೊಂಡೋಗಿ ಅಂತ ಹೇಳಿದ್ರು. ಅದರಿಂದ ನನ್ನ ನಾದಿನಿಯವರು ಇಲ್ಲಿ ಬರ್ತಾ ಇದ್ರು ಮೊಬೈಲಲ್ಲಿ ನೋಡಿ. ಹಂಗಾಗಿ ನಾವು ಒಂದ್ಸಲ ಬಂದು ತೀರ್ಥ ತಗೊಂಡೋದ್ವಿ. ತೀರ್ಥ ತಗೊಂಡೋಗಿ ಒಂದು ಸ್ವಲ್ಪ ತೀರ್ಥ ಭಂಡಾರ ಇಟ್ಟಾದ್ಮೇಲೆ ತಿರ್ಗಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಚೆನ್ನಾಗಿದ್ದಾರೆ ಅಂತ ಹೇಳಿ. ಚೆನ್ನಾಗಿದ್ದೀರಕ್ಕ? ಯಾವ ಊರಕ್ಕ? ಪಾವಗಡ ತಾಲೂಕು. ಯಾರು ಎಂಟಿ ಕಂಡಿದ್ದು ಬಾ ಬಾ ನೋಡಿ ಪಾಪು ಅಮ್ಮ ಕೊಡಿ ಪ್ರಸಾದ ಅಂತ ಹೇಳ್ತಾರೆ ನಮ್ಮ ಹೇಳ್ತಾನ. 2 ಸಲ ಬಂದೋದ್ಮೇಲೆ ನಮ್ಗೆ ಇವಳು ಒಬ್ಳೆ ಇದ್ದಿದ್ದು ದೊಡ್ಡವಳು. ನಮ್ಮ ಅತ್ತೆಯವರೆಲ್ಲ ಇನ್ನೊಂದು ಬೇರೆ ಮದ್ವೆ ಆಗಿದ್ದು. ನಾನು ಇಲ್ಲಿಗೆ ಬಂದೋದ್ಮೇಲೆ ಮಕ್ಳಿಲ್ಲ ಅಂತ ಅನ್ಕೊಂಡು ಅವ್ರೆಲ್ಲಾರು ವಂಶ ಬೆಳಗೋದಿಲ್ಲ ಹಂಗೆ ಹಿಂಗೆ ಅಂತ ಅನ್ಕೊಂಡು ಇದ್ ಮಾಡ್ತಾ ಇದ್ರು. ಇಲ್ಲಿಗೆ 2 ಸಲ ಬಂದೋದ್ಮೇಲೆ ಅವಳು ಅಮ್ಮನ ಇಬ್ಬರಿಂದ ಯಾರು ಮಾತಾಡ್ತಿಲ್ಲ. ಬಂದು ಹೋದ್ಮೇಲೆ ಇವತ್ತು ಎಲ್ಲಾರು ನಮ್ಮನ್ನ ಭಾವನಿಸ್ತಾ ಇದಾರೆ, ನೋಡ್ತಾ ಇದಾರೆ. ನಾನು ನನ್ನ ದೊಡ್ಡವಳನ್ನು ಕೂಡ ನಮ್ಮ ಮಗಳು ಎಲ್ಲ ಚೆನ್ನಾಗಿದ್ದೀರಾ? ನೀನ್ ಜೀವನ ಕೊಟ್ಟಿದ್ಯಾ? ಒಂದ್ಸರಿ ಕ್ಲಾಸ್ ಹಾಕಿ ಅವನಿಗೆ ಸ್ಯಾರಿ ಕೊಡ್ತೀನಿ. ಯಾರು ನಾನು ಕೊಡ್ತೀನಿ ಸರ್. ಇದ್ರ ಬದಲು ನೀನು ಸ್ಯಾರಿ ಕೊಟ್ಟಿದ್ದೀನಿ ತೋ. ಯಾರು ಅಮ್ಮ ಕೊಡ್ತೀನಿ ಬೇರೆ ನಿಂಗೆ ಯಾರು ಬಳಸಿಲ್ಲ ಅಂದ್ರೆ ನಾನು ಅಣ್ಣ ಬಳಸ್ತೀನಿ. ನಮ್ಮನಿ ಬಾ ಗೌರವ ಬಾ ಹಾಕ್ಬೋದಾ? ಒಂದ್ಸರಿ ಹಾಕ್ಬೋದಾ? ಒಳ್ಳೆ ಜೀವನ ಕೊಟ್ಟೆ ನೋಡಿ ನೋಡಿ ಎಳ್ಳೆ ಸಂತೋಷ ಜೀವನ ಕೊಟ್ಟೆ ತಮ್ಮ. ಜೋರ ಒಂದು ಕ್ಲಾಸ್ ಆಗಿ ಅವನಿಗೆ ಅಲ್ವಾ? ಚೆನ್ನಾಗಿರ್ಲಿಲ್ಲ ಜೀವನ ಸಾಧನೆ ಮಾಡೋದಿದೆ. ಒಬ್ರಿಗೆ ಜೀವನ ಕೊಡೋದು, ಒಬ್ಬರ ಬಗ್ಗೆ ಕೆಟ್ಟ ಮಾತಾಡಬಾರ್ದು. ಎರಡೇ ಭಾವನೆಗಳು. ಒಬ್ರಿಗೆ ಜೀವನ ಕೊಡಬೇಕು, ಒಬ್ಬರ ಬಗ್ಗೆ ಕೆಟ್ಟ ಮಾತಾಡಬಾರ್ದು, ಬೇರೆ ವಿಷಯಕ್ಕೆ ತಲೆ ಹಾಕಬಾರ್ದು. ಅದೇ ನಾವು ಸಂಪಾದನೆ ಮಾಡೋದು ದೊಡ್ಡ ಆಸ್ತಿ. ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಯಾರ ಬಗ್ಗೆ ತಲೆ ಹಾಕಬಾರ್ದು, ಯಾರ ಬಗ್ಗೆ ಕೆಟ್ಟ ಮಾತಾಡಬಾರ್ದು. ಒಬ್ಬರನ್ನ ಒಳ್ಳೆ ಮಾಡೋ ಶಕ್ತಿ ಇಲ್ಲ ಅಂದಮೇಲೆ ಅವ್ರ ಬಗ್ಗೆ ಅವ್ರನ್ನ ಕೆಡ್ಸೋ ಶಕ್ತಿ ನಮ್ಗೆ ಇರಲ್ಲ. ಇದನ್ನು ತಿಳಿ ನೋಡಿ ಭಾಳ ಖುಷಿ ಆಗುತ್ತಲ್ಲ? ಖುಷಿ ಆಗುತ್ತಾ? ಹಾಂ ನೋಡಿ ಸ್ವಲ್ಪ ಬೈತಾನೆ ಅಂತ ನಾನು ಬೈಗಳನ್ನೆಲ್ಲ ಉದ್ದಾರ ಆಗ್ಯಾರಪ್ಪ ಆಯ್ತಾ? ಈಗ ನಿಂಗೆ ಸ್ಯಾರಿ ಕೊಡ್ತೀನಿ ಹೊರಬೇಡ, ಮತ್ತೆ ಬೇರೆ ಕೊಡ್ತೀನಿ. ಆಮೇಲೆ ಮುತ್ತೆ ಕೊಟ್ಟಿನ ತೀರ್ಥ ಅಂತಲ್ಲ ನನ್ನ ತಂಗಿ. ಹಾಂ ಟೋಪಿ ತೆಗಿ ನಿಮ್ಮ ಅಜ್ಜಿ. ಸರಿ ಸರಿ ಕೊಡ್ತೀನಮ್ಮ ಒಬ್ಬರ ಒಂದೆರಡು ಸ್ಯಾರಿ ಕೊಡ್ರಿ ಬೇಡ ಸಾಕು ಸಾಕು